ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ. ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆ ಇದೆ. ಬುದ್ಧ ಪೌರ್ಣಿಮೆ ಅಂಗವಾಗಿ ಒಂದು ಸಂಚಿಕೆ ಇದು. ಯಾಕೆಂದರೆ ನಮಗೆ ಗೊತ್ತಿದೆ, ವರ್ಷದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಮಾವಾಸ್ಯೆ, ಪ್ರತಿಯೊಂದು ಹುಣ್ಣಿಮೆ, ಪ್ರತಿಯೊಂದು ಅಂದರೆ ನಮ್ಮಲ್ಲಿ ಹುಡುಕ್ತಾ ಹೋಯಿತು ಅಂತ ಹೇಳಿದ್ರೆ ಪ್ರತಿದಿನವೂ ಒಂದೊಂದು ವಿಶೇಷ. ಇದು ನಮ್ಮ ಭಾರತೀಯ ಪರಂಪರೆಯ ವೈಶಿಷ್ಟ್ಯ. ಇದು ಅವರು ಹೇಳ್ತಾಯಿದ್ರು, ಎಲ್ಲ ದೇಶಕ್ಕೂ ಡೇಟ್ ಆಫ್ ಬರ್ತ್ ಇದೆ, ನಮ್ಮ ಭಾರತಕ್ಕೆ ಇಲ್ಲ ಅಂತ. ಯಾಕೆಂದರೆ ಅದು ಎಷ್ಟೋ ವರ್ಷದ ಇತಿಹಾಸ ಇದೆ ಅಂತ. ಹಾಗೆ ಇವತ್ತು ಆ ಬುದ್ಧ ಪೂರ್ಣಿಮೆ ವಿಚಾರ ಮಾತಾಡಬೇಕಾದ್ರೆ ನೋಡಿ, ನನಗೆ ಅನಿಸಿದ್ದು ಒಂದೆರಡು ಮೂರು ಘಟನೆ ಹಂಚ್ಕೋಬೇಕು ಅಂತ. ಆ ಬುದ್ಧನ ಎಂಥ ಒಂದು ಸ್ವಲ್ಪ ವಿಸ್ತಾರ ಆದರೂ ಅಡ್ಡಿ ಇಲ್ಲ, ಒಂದು ಎರಡು ವಿಚಾರ ಹಂಚ್ಕೋಬೇಕು ಅಂತ ಅನಿಸ್ತು ನನಗೆ. ಏನಂದರೆ ನೋಡಿ, ಮೊದಲನೇದಾಗಿ ಕಪಿಲವಸ್ತು ರಾಜ್ಯವನ್ನು ಆಳ್ತಿದ್ದಂತಹ ಶುದ್ಧೋಧನ ಮಗನಾದ ಸಿದ್ಧಾರ್ಥ ಒಂದು ಹಂತಕ್ಕೆ ಬಂದ ಮೇಲೆ ಸಾಮಾನ್ಯವಾಗಿ ಒಂದು 5 ಹಂತಗಳಿದೆ ನಮ್ಮ ಜೀವನ. ಹೆಂಗೆ ಅಂದರೆ ಅಬ್ರಹಾಂ ಮ್ಯಾಸ್ಲೋ ಅವರು ಬರೆಯೋ ಪ್ರಕಾರ ಒಬ್ಬ ಮನುಷ್ಯನಿಗೆ 5 ಹಂತಗಳಿದೆಯಂತೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನೀಡ್ ಹೈರಾರ್ಕಿ ಅಂತ ಕರೀತಾರೆ. ಇದನ್ನು ಭಾಳ ಜನ ಇದನ್ನು ಹೇಳಿದ್ದಾರೆ. ಏನು ಹೇಳ್ತಾರೆ? ಮೊದಲು ಫಿಸಿಯಲಾಜಿಕಲ್ ನೀಡ್ಸು, ಆಮೇಲೆ ಸೆಕ್ಯೂರಿಟಿ ನೀಡ್ಸು, ಆಮೇಲೆ ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸು, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ 5 ಅಂಗಗಳನ್ನು ಅಬ್ರಹಾಂ ಮ್ಯಾಸ್ಲೋ ಅಂತ ಬರೀತಾರೆ. ಅದನ್ನು ನಮ್ಮ ಡಿ ವಿ ಜಿಯವರು ಅದಕ್ಕೆ 40 ವರ್ಷ ಮುಂಚೆ ಕಗ್ಗದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರಂತೆ. ಅವ್ರು ಹೇಳ್ತಾರಂತೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿನ್ನ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲ ಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ ಹೇಳ್ತಾರಂತೆ ಡಿ ವಿ ಜಿ ಅವರು. ಈ ಪ್ರಕಾರ ಮಾತಾಡೋಕೆ ಹೋದಾಗ ಒಂದು ಹಂತದಲ್ಲಿ ಸಿದ್ಧಾರ್ಥ ರಾಜ್ಕುಮಾರನಾಗಿದ್ದವನು ಕೇವಲ ವಾಯುವಿಹಾರಕ್ಕೆ ಅಂತ ಹೋದಂತಹ ಹುಡುಗ ಇಡೀ ಸಮಸ್ತ ಜಗವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಆ ರಾಜಭೋಗಗಳನ್ನೆಲ್ಲ ಬಿಟ್ಟು ಕಾಡಿಗೋಗಿ ಬದುಕಿನ ಅರ್ಥವನ್ನು ತಿಳ್ಕೊಂಡಂತಹ ಸಿದ್ಧಾರ್ಥ ಮುಂದೆ ಭಗವಾನ್ ಬುದ್ಧರಾಗಿ ತಮ್ಮ ಜೀವನದ ಒಂದು ತಿರುಳನ್ನೇ ಬದಲಾಯಿಸ್ಕೊಂಡಂತಹ ಮಹಾನ್ ಭಾವ ಆತ. ಈ ಭಗವಾನ್ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ ಮೇಲೆ ಒಂದು ಘಟನೆ ನಡೆಯುತ್ತೆ. ನಾನು ಮುಖ್ಯವಾಗಿ ಹೇಳಕ್ಕೆ ಬಂದಿದ್ದು, ಇಂತಹ ಘಟನೆಗಳನ್ನು ನೆನೆಸ್ಕೋಬೇಕು ಅಂತ ನಾನು ಮುಖ್ಯವಾಗಿ ಹೇಳಕ್ಕೆ ಬಂದಿದ್ದು. ಅದೇನು ಘಟನೆ ಅಂದರೆ, ಒಂದು ಸರಿ ಈ ಬುದ್ಧ ಇದ್ನಲ್ಲ, ಆ ಕೂತಿದ್ದ ಮಧ್ಯಾಹ್ನ ಒಬ್ಬ ಹೆಂಗಸು, ಪಟಾಚಾರ ಅಂತ ಆಕೆ ಹೆಸರು. ಆ ಪಟಾಚಾರ ಏನು ಮಾಡ್ತಾಳೆ, ಬುದ್ಧನ ಹತ್ರ ಬರ್ತಾಳೆ. ಗುರುಗಳೇ, ನನ್ನನ್ನು ಕಾಪಾಡಿ ಅಂತ ಎಲ್ಲರ ಕೇಳ್ದಂಗೆ. ಆಗ ಭಗವಾನ್ ಬುದ್ಧ ಹೇಳ್ತಾನಮ್ಮ, ಒಂದು ಮಾಡು, ಮೊದಲು ನೀನು ಕಷ್ಟ ಎಲ್ಲ ಹೇಳಿಬಿಡು, ಆಮೇಲೆ ಮಾತಾಡೋಣ ಅಂತಾನೆ. ಆಗ ಆಕೆ ಹೇಳ್ತಾಳೆ, ಏನಿಲ್ಲ ಸ್ವಾಮಿ, ನನ್ನ ಕಷ್ಟ ಹಿಂಗಿದೆ, ನಾನು ಪಟಾಚಾರ ಅಂತ ಭಾಳ ಒಳ್ಳೆಯ ಸಂಸ್ಕಾರದ ಕುಟುಂಬದಿಂದ ಬಂದವಳೆ. ನನ್ನ ತಂದೆ ತಾಯಿಗಳು ನನಗೆ ಮದುವೆಯನ್ನು ಮಾಡಿದ್ರು. ಯಥಾ ಪ್ರಕಾರ ಮದುವೆ ಆದಮೇಲೆ ಒಂದು ಮಗುವೂ ಆಯಿತು ನನಗೆ. ನನ್ನ ಗಂಡ ಕೂಡ ಭಾಳ ಒಳ್ಳೆಯವನೇ, ಅತ್ತೆ ಮಾವ ಯಾವ ಕಾಟನೂ ಇಲ್ಲ, ತುಂಬ ಚೆನ್ನಾಗಿದ್ದೆ. ಏನಾಯಿತು ಅಂತ ಗೊತ್ತಿಲ್ಲ. ಒಮ್ಮೆ ನಮ್ಮೊಂದು ವಿಷಯ ಬಂತು. ಏನು ಅಂದರೆ, ನನ್ನ ತಂದೆ ತಾಯಿ ಇದ್ದಂತಹ ನನ್ನ ತವರು ಊರಲ್ಲಿ ಕುಂಭದ್ರೋಣ ಮಳೆ ಬರ್ತಾ ಇದೆ. ಹಾಗಾಗಿ ನಿನ್ನ ತಂದೆ ತಾಯಿ, ನಿಮ್ಮ ಮನೆಯೆಲ್ಲ ನಾಶಗಳಾಗಿದೆ, ಹೋಗಿ ನೋಡ್ಕೊಬನ್ನಿ ಅಂತ ಸುದ್ದಿ ಬಂತು. ಆ ಕುಂಭದ್ರೋಣ ಮಳೆ ಅಂದಾಗ ನನಗೂ ಸ್ವಲ್ಪ ಭಯ ಆಯಿತು. ನಮ್ಮ ಮನೆ ಪರಿಸ್ಥಿತಿ ಏನಾಗಿದೆಯೋ, ನಮ್ಮ ಅಪ್ಪ ಅಮ್ಮ ಹೇಗಿದ್ದಾರೋ ಅಂತ ನೋಡಬೇಕು ಅಂತ ಆಸೆಯಾಗಿ ನನ್ನ ಪತಿರಾಯರಲ್ಲಿ ಹೇಳಿಕೊಂಡಾಗ ನನ್ನ ಪತಿರಾಯರು ಅದಕ್ಕೆ ಒಪ್ಪಿಕೊಂಡು ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಕಲ್ಪನೆ ಮಾಡಿಕೊಳ್ಳಿ, ದಟ್ಟ ನಡುವೆ ಒಂದು ಕಾಡು, ನಾನು 2ನೇ ಮಗುವಿಗೆ ತುಂಬ ಗರ್ಭಿಣಿ, 9 ತಿಂಗಳು ಕೂಡ ಕಳೆದು, 9 ಮಾಸಗಳು ಕೂಡ ಕಳೆದು, ಇನ್ನೇನು ದಿನಗಳು ಇತ್ತು. ಅಂತಹ ಸಂದರ್ಭ ನಂದು. ಅಂಥ ಸಂದರ್ಭದಲ್ಲಿ
ಹೋಗ್ತಾ ಇದ್ದೆ ತಂದೆ ತಾಯಿನ ನೋಡಬೇಕು ಅಂತ. ಹೋಗ್ತಾ ಇದ್ರೆ ಜೋರ ಭಯಂಕರವಾದ ಮಳೆ ಬಂತು. ಭಯಂಕರವಾದ ಮಳೆ ಬಂದರೆ ಆ ಮಳೆಯಲ್ಲಿ ನಾನು ಒಂದು ಮರದ ಕೆಳಗೆ ನಿಂತ್ಕೊಂಡ್ವಿ. ಅದೃಷ್ಟವಶಾತ್ ಮಳೆನೂ ನಿಲ್ತು. ಸೂರ್ಯನ ಬಿಸಿಲು ನೆತ್ತಿ ಮೇಲೆ ಬಂತು. ಭಾಳ ಖುಷಿಯಾಯಿತು. ಪ್ರಯಾಣ ಮುಂದುವರಿಸಬೇಕಾದ್ರೆ ಸ್ವಲ್ಪ ಬಾಯಾರಿಕೆ ಆಯಿತು. ಆ ಬಾಯಾರಿಕೆ ಆದಾಗ ನೀರು ಬೇಕು ಅಂತ ನನ್ನ ಪತಿಯನ್ನು ಕೇಳಿದೆ. ಹೋದ, ನೀರು ತಗೊಂಡ, ಬಂದ. ಅವನಿಗೂ ನನಗೂ ಇನ್ನು ಕೇವಲ 2 ಅಡಿ ವ್ಯತ್ಯಾಸ ಅಷ್ಟೇ, 2 ಇಂಚು, ಬಹಳ ದೂರ ಇಲ್ಲ. ಯಾವುದೋ ಒಂದು ಪಾಪಿ ಹಾವು ಬಂತು, ತಡಕ್ಕಂತ ಕಚ್ಚಿಬಿಡ್ತು. ಕಣ್ಣು ಮುಂದೆನೇ ಪ್ರಾಣ ಬಿಟ್ಬಿಟ್ಟ. ಯಾಕೆಂದರೆ ಒಂಟಿ ಹೆಂಗಸು ನಾನು. ಹಾವು ಕಚ್ಚಿ ಅವನ ಕೆಳಗೆ ಬಿದ್ದರೆ ಘೋರಾರಣ್ಯ. ಕಲ್ಪನೆ ಮಾಡಬೇಕು ನಾವು. ಆ ಘೋರಾರಣ್ಯದಲ್ಲಿ ದೊಡ್ಡ ಕಾಡು, ಅಲ್ಲಿ ಯಾರೂ ಇಲ್ಲ ಸ್ವಾಮಿ. ಎಷ್ಟು ಕಷ್ಟ ಆಗಿರಬೇಕು, ಯೋಚನೆ ಮಾಡಬೇಕು ನಾವು ಅದನ್ನು. ಆಗ ಹಿಂಗೋ ಮಾಡಿ ಕಷ್ಟಪಟ್ಟು ಅಲ್ಲೇ ಇದ್ದಂತಹ ಕಟ್ಟಿಗೆಗಳನ್ನೆಲ್ಲ ಹುಡುಕಿ ಏನೋ ಮಾಡಿ ನನಗೆ ತಿಳಿದ ಮಟ್ಟಿಗೆ ಸಂಸ್ಕಾರ ಮಾಡಿದ್ದು ಆಯಿತು. ಮಾಡಿ ಸ್ವಲ್ಪ ಮುಂದೆ ಬಂದೆ. ಕ್ಷಣದಲ್ಲಿ ಹೊಟ್ಟೆ ನೋವು ಜಾಸ್ತಿ ಆಗೋಯ್ತು. ಅಲ್ಲೇ ಮಲ್ಕೊಂಡೆ. ಅಲ್ಲೇ ಹೆರಿಗೆನೋ ಆಗೋಯ್ತು. ಕಲ್ಪನೆ ಮಾಡಿ, ಯಾವ ದಿನ ನನ್ನ ಪತಿರಾಯರು ನನ್ನನ್ನು ಅಗಲಿದ್ರೋ ಅವತ್ತೇ ನನಗೆ ಮತ್ತೊಂದು ಗಂಡು ಮಗುವಿಗೆ ಜನನ ಆಯಿತು. 2 ಮಕ್ಕಳನ್ನ ಎತ್ಕೊಂಡು ಮುಂದೆ ಬಂದೆ. ನದಿ ದಾಟಬೇಕು, ಹೇಗೆ ಮಾಡೋದು ಯೋಚನೆ ಮಾಡಿ ನದಿ ಪಕ್ಕದ ಒಂದು ಮರ ಇತ್ತು. ಆ ಮರದ ಕೆಳಗಡೆ ಒಂದು ಬಾಳೆ ಎಲೆ ತಗೊಬಂದು ಆ ಬಾಳೆ ಎಲೆಯನ್ನು ಹಾಸಿ ಸದ್ಯೋಜಾತ ಶಿಶು ಅಂದರೆ ಆಗತಾನೆ ಹುಟ್ಟಿದಂತಹ ಮಗುವನ್ನು ಆ ಬಾಳೆ ಎಲೆ ಮೇಲೆ ಮಲಗಿಸಿದೆ. ನೋಡಿ, ಈ ಕಥೆ ಕೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಬಂಧುಗಳೇ. ಕಲ್ಪನೆ ಮಾಡಬೇಕಿದ್ರೆ ಬಾಳೆ ಎಲೆ ಮೇಲೆ ಮಲಗಿಸಿ ಇನ್ನೊಂದು ಮಗುವನ್ನು, ಅಂದರೆ 2 ವರ್ಷ ಮಗು ಏನಿತ್ತಲ್ಲ ಆ ಮಗುವನ್ನು ನಾವು ನದಿ ದಾಟಿಸಿ ಬರಬೇಕು ಅಂತ ಕರ್ಕೊಂಡೋಗಿ ದಾಟಿಸಿ ಬಂದೆ. ಬರ್ತಾ ಅರ್ಧ ನದಿಗೆ ಬಂದಿದ್ದೀನಿ. ಯಾವುದೋ ಒಂದು ಹದ್ದು ಬಂತು, ಮಾಂಸದ ಮುದ್ದೆ ಅಂತ ಅಂದ್ಕೊಂಡು ಆ ಸದ್ಯೋಜಾತ ಶಿಶುವನ್ನು ಎತ್ಕೊಂಡು ಹೊರಟೋಯ್ತು. ಕೂಗಾಡ್ತಾ ಇದ್ದೀನಿ, ಕಿರ್ಚಾಡ್ತಾ ಇದ್ದೀನಿ, ಮಗು ನಂದು ಅಂತ ಕೇಳ್ತಾ ಇದ್ದೀನಿ. ಅದು ಕೊಡಲಿಲ್ಲ. ಯಾವಾಗ ನಾನು ಕೈ ಮೇಲೆ ಕಿತ್ತಿದ್ನೋ ಆಗ ಆ ತುದಿಯಲ್ಲಿದ್ದಂತಹ ಮಗು, ಅಂದರೆ ನನ್ನ 2 ವರ್ಷದ ಮಗು, ಆ ಮಗು ಏನು ತಿಳ್ಕೊಂಡು ನನ್ನ ತಾಯಿ ನನ್ನ ಕರೀತಾ ಇದ್ದಾಳೆ ಅಂತ ತಿಳ್ಕೊಂಡು ಆ ನದಿ ಹತ್ರ ಸ್ವಲ್ಪ ಕೆಳಗೆ ಇಳಿದ್ಬಿಡ್ತು. ಇಳಿದ್ರೆ ಸುಳಿ ಅಂದರೆ ಅಲೆ ಬಂದಿದ್ದೆ, ಆ ಮಗುವನ್ನು ಕುಚ್ಕೊಂಡು ಹೊರಟೋಯ್ತು. ಕಲ್ಪನೆ ಮಾಡಿ, ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಯಾಕೆಂದ್ರೆ ನೋಡಿ, ಯಾವ ತಾಯಿ ನವಮಾಸ ನಮ್ಮನ್ನು ಹೊಟ್ಟೆಯಲ್ಲಿ ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿರ್ತಾಳೋ, ಯಾವ ತಾಯಿ ಕೈಯಿಂದ ನಮಗೆ ಹಾಲು ಉಣಿಸ್ಬೇಕು, ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಒಂದು ಮಗುವನ್ನು ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡು ಇಡೀ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಸಕಲ ಸರ್ವಸ್ವವನ್ನೂ ತ್ಯಜಿಸಿರ್ತಾಳಲ್ಲ, ಅವಳ ಮುಂದೆ ಗಂಡ ಮಕ್ಕಳು ಎಲ್ಲರೂ ಏಕಪ್ರಕಾರವಾಗಿ ನಾಶ ಆಗಿ, ಯಾವ ಗಂಡನ ಕಾಲು ಮುಟ್ಟಿ ಪಾದಕ್ಕೆ ನಮಸ್ಕಾರ ಮಾಡಿ ಪೂಜೆ ಮಾಡಬೇಕು ಅಂತಿರುತ್ತೋ ಅದೇ ಕೈಯಿಂದನೇ ಅವನ ದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಬೇಕು ಅಂದರೆ ಆಕೆಯ ಕರುಳು ಇನ್ನೆಷ್ಟು ಚುಚ್ಚಿರಲ್ಲ. ಇದೆಲ್ಲ ಸಾಮಾನ್ಯವಾದ ವಿಚಾರ ಅಲ್ಲ. ಇದನ್ನು ನೀವು ಅದೃಷ್ಟ ಅಂತ ಕರೀರಿ, ದುರಾದೃಷ್ಟ ಅಂತ ಕರೀರಿ. ಇವತ್ತಿನ ಕಾಲದಲ್ಲಿ ಇದೆಲ್ಲ ಜನ ಯಾರು ಕೇಳಲ್ಲ. ಇದೆಲ್ಲ ಆದರೆ ಒಂದು ಸೆಕೆಂಡ್ ಏನಾದರೂ ಇದನ್ನು ಕೇಳಿತು ಅಂದರೆ ಎಲ್ಲರ ಮನಸ್ಸು ಪರಿವರ್ತನೆ ಆಗೋದ್ರೆ ಯಾವ ಸಂದೇಹನೂ ಇದೆ. ನೋಡಿ, ಈಗ ಅಂಗುಲಿ ಮಾಲ ನಿಮ್ಗೆ ಗೊತ್ತು. ಅಂಗುಲಿ ಮಾಲಾನೇ 999 ಜನನ ಕೊಂದು ಎಲ್ಲರ ಬೆರಳುಗಳನ್ನು ಕತ್ತರಿಸಿ ಹೂಮಾಲೆ ಹಾಕೋತಿದ್ದವನು ಅವನು. ಬುದ್ಧನನ್ನು ಕತ್ತರಿಸಬೇಕು ಅಂತ ಬಂದ. ಬುದ್ಧ ಹೇಳ್ದ,
ನೋಡಪ್ಪ ನಾನು ನಿನ್ನ ಕತ್ತರಿಸ್ಬೇಕು ಬಂದಿದ್ದೀನಿ, ಯಾಕೆಂದರೆ ಈಗಾಗಲೇ 999 ಜನ ಆಗಿದೆ, ನೀನೊಬ್ಬನಿಗೆ 1000 ಆಗುತ್ತೆ ಅಂದ ಅವನು. ಆಯಿತು, ಕೊಲ್ಲು ಅಡ್ಡಿ ಇಲ್ಲ ಅಂದ. ಅವನ ಮುಖದಲ್ಲಿ ಪ್ರಸನ್ನತೆ ಇತ್ತಲ್ಲ, ಅದು ನೋಡ್ದ. ಇನ್ನೇನೇ ಕತ್ತರಿಸ್ಬೇಕು, 1 ನಿಮಿಷ ಅಂದ. ಯಾಕೆ ಅಂದ. ಒಂದು ಮಾಡು, ಒಂದು 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 ಕೊಡ್ಲಿ ತಗೊಂಡು ಒಂದು ಮರದ ಕೊಂಬೆ ಕತ್ತರಿಸು ಅಂದ. ಅಷ್ಟೇ ತಾನೇ ಅಂದ. ಮರದ ಕೊಂಬೆ ಕತ್ತರಿಸ್ಕೊಟ್ಟ. ಹಾಗೆ ಅದನ್ನು ಸೇರಿಸು ಅಂದ. ಅವನು ನಕ್ಕದ ಜೋರಾಗಿ. ಹಂಗೆ ಸೇರಕ್ಕಾಗಲ್ಲ ಅಂದ ಅವನು. ಆಗ ಬುದ್ಧ ಹೇಳಿದ ಮಾತೇನೆಂದರೆ, ನೋಡಪ್ಪ, ಒಂದು ಒಂದು ಮರದ ಕೊಂಬೆಯನ್ನು ಕತ್ತರಿಸೋದೆಷ್ಟು ನಿಂಗೆ ಅಧಿಕಾರ ಇದೆಯೋ, ಆ ಮರದ ಕೊಂಬೆಯನ್ನು ಸೇರಿಸೋದು ನಿಂಗೆ ಅಷ್ಟು ಅಧಿಕಾರ ಇರಬೇಕು. ಹೇಗೆ ಒಂದು ಮರದ ಕೊಂಬೆಯನ್ನು ನೀನು ಅಲ್ಲಿ ಸೇರಿಸೋಕ್ಕಾಗಲ್ವೋ, ಹಾಗೆ ಭಗವಂತ ನಿಶ್ಚಯಿಸಿದ ಒಂದು ದೇಹ ಪ್ರಾಣ ನಿಂತಿಗೆಕ್ಕಾಗಲ್ಲ, ಮಾಡಬಾರ್ದಂಗಿಲ್ಲ ಅಂದ ಅವನು. ಆಗ ಅವನು ಸ್ವಲ್ಪ ಯೋಚನೆ, ಹೌದಲ್ವಾ, ಒಂದು ದೇಹದ ಪ್ರಾಣವನ್ನು ತೆಗೆಯೋ, ನನಗೆ ದೇಹದ ಪ್ರಾಣ ಕೊಡೋ ಅಧಿಕಾರ ನನಗೆ ಇದೆಯಾ, ನನಗೆ ಆಗತ್ತಾ ಅಂತ ಯೋಚನೆ ಮಾಡಿ ಪರಿವರ್ತನೆ ಅಂತಹ ಘಟನೆಗಳು ಗೊತ್ತಿಲ್ವಾ. ಇದೆಲ್ಲ ನಾವು ಎಲ್ಲರಿಗೂ ಈಗಿನ ಮಕ್ಕಳಿಗದು ವಿಶೇಷವಾಗಿ ಇದನ್ನೆಲ್ಲ ಹೇಳಬೇಕಾಗತ್ತೆ. ಅದಕ್ಕೆ ನನಗೆ ಭಾಳ ಇಷ್ಟ ಆಗಿದ್ದು, ನಮ್ಮ ರಾಮಕೃಷ್ಣ ಆಶ್ರಮಗಳಲ್ಲಿ ಕೆಲವು ಶ್ಲೋಕ ಹೇಳ್ಕೊಡ್ತಾರೆ, ಮನಸ್ಸಿಗೆ ನಾಟದ ಸರ್. ಅದು ಏನು ಹೇಳ್ತಾರೆ ಹೇಳಿ, ಸರ್ವಧರ್ಮ ಸ್ಥಾಪಕರ್ತ ಅಂತ ಹೇಳ್ತಾರೆ ಅವರು. ಸ್ಥಾಪಕಾಚ ಸರ್ವಧರ್ಮ ಸ್ವರೂಪಿಣಿ ಶ್ರೀಮಾದಾಶಾದೇವಿ, ಸರ್ವಧರ್ಮ ಸ್ವರೂಪರು ಶ್ರೀರಾಮಕೃಷ್ಣ ಪರಮಹಂಸರು ಅಂತ. ಇದೆಲ್ಲ ನಾವು ಭಾವಿಸಬೇಕಾಗತ್ತೆ. ಭಾವಿಸಿದಾಗ ಎಷ್ಟೋ ಜನ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ಬೌದ್ಧ ಧರ್ಮದ ಕಲ್ಪನೆ ಬೇರೆ ಏನೇ ಇರಲಿ, ಆದರೆ ಹೀಗೆಲ್ಲ ನಡೆಯುತ್ತೆ. ಹಂಗಾಗಿ ಇಂಥ ವಿಶೇಷ ದಿನದ ಮಹತ್ವಗಳನ್ನು ನಾವೆಲ್ಲರೂ ಸರಿ ಹೇಳಬೇಕಾಗಿದೆ. ನಮ್ಮ ಆದ್ಯ ಕರ್ತವ್ಯ, ಅದನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ನಮಸ್ಕಾರ.